ಹಾಯ್ ಎಲ್ಲರಿಗೂ ನಮಸ್ಕಾರ. ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ 369 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಮ್ಯಾನಿಫೆಸ್ಟೇಷನ್ನಲ್ಲಿ ತುಂಬ ಟೆಕ್ನಿಕ್ಗಳಿವೆ. ಅದರಲ್ಲಿ ಒಂದು ಪ್ರಮುಖವಾದ ಟೆಕ್ನಿಕ್ ಅಂದರೆ 369 ಟೆಕ್ನಿಕ್. ಇದನ್ನು ಟೆಸ್ಲಾ ಟೆಕ್ನಿಕ್ ಅಂತಲೂ ಕರೀತಾರೆ. ಇವತ್ತು ಯಾಕೆ ಈ ದಿನದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ, ಜೂನ್ 21, 2025 ನಾಳೆ ತುಂಬ ಮುಖ್ಯವಾದ ದಿನ. ಯೂನಿವರ್ಸ್ ತುಂಬ 369ಗೆ ಕನೆಕ್ಟ್ ಆಗುವಂತಹ ದಿನ ಅಂತ ಹೇಳ್ಬೋದು. ನಾನು ಇಷ್ಟು ದಿನ ಈ ಟೆಕ್ನಿಕ್ಗಳು ಗೊತ್ತಿದ್ದಿಲ್ಲ. ಎಲ್ಲರೂ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ, ನನಗೆ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದ್ದರು. ಅದೆಲ್ಲ ಕೇಳಿ ನನಗೂ ಕೂಡ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅನಿಸಿದಾಗ ನನಗೆ ಸಣ್ಣ ಪುಟ್ಟ ಕೋರಿಕೆಗಳನ್ನು ಕೇಳಿ ನಾನು ಈಡೇರಿಸ್ಕೊಂಡಿದ್ದೇನೆ. ಹಾಗಾಗಿ ಇದರ ಮೇಲೆ ತುಂಬ ನಂಬಿಕೆ ಬಂದಿದೆ. ನಾನು ಇತ್ತೀಚಿನ ದಿನಗಳಲ್ಲಿ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ. ಯಾಕೆ ಈ ದಿನ ತುಂಬ ಮುಖ್ಯ ಅಂದರೆ, 21 ಎನ್ನುವುದು 2-1ನಿಂದ ಇದಾಗುತ್ತೆ. 2-1 ಅಂತಂದರೆ ಮುಖ್ಯವಾಗಿ 3 ಆಗುತ್ತೆ. ಜೂನ್ ಅಂದರೆ 6ಗೆ ಈಕ್ವಲ್ ಆಗುತ್ತೆ. 2025 ಇದನ್ನು ಕೂಡಿಸಿದರೆ ನಿಮಗೆ 9 ಎನ್ನುವಂತಹ ನಂಬರ್ ಬರುತ್ತೆ. ಸೊ ಈ 369 ಈ 3 ನಂಬರ್ಗಳು ನಾಳೆಯ ದಿನ ಬರೋದರಿಂದ ಈ ದಿನ ಈ ಟೆಕ್ನಿಕ್ನ ಶುರು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ವಿಡಿಯೋ ನೋಡಿ ಮರುದಿನ ನೋಡಿದವರು ಕೂಡ ಆ ದಿನದ ಯಾವ ದಿನ ಈ ವಿಡಿಯೋನ ನೋಡಿರ್ತೀರ ಆ ದಿನದಿಂದ ಸ್ಟಾರ್ಟ್ ಮಾಡ್ಬೋದು. ಈ ಟೆಕ್ನಿಕ್ನ ಬಳಸಲು ಮುಖ್ಯವಾಗಿ ಗ್ರೀನ್ ಮತ್ತು ಆರೆಂಜ್ ಪೆನ್ಗಳನ್ನು, ಗ್ರೀನ್ ಇದ್ದರೆ ಗ್ರೀನ್ ಅಥವಾ ಅದು ಇಲ್ಲದಿದ್ದರೆ ಆರೆಂಜ್ ಪೆನ್ನ ಯೂಸ್ ಮಾಡ್ಬೋದು. ಯೂನಿವರ್ಸ್ ಅನ್ನೋದು ತುಂಬ ನಂಬಿಕೆ ಉಳ್ಳೋದು ಅಂತ ಹೇಳ್ಬೋದು. ನಾವು ಏನು ಅಂದ್ಕೊತೀವಿ, ಏನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ ಅದೆಲ್ಲ ಆಗುತ್ತೆ. ಸಣ್ಣ ಸಣ್ಣ ಪುಟ್ಟ ಘಟನೆಗಳನ್ನು ನಾವು ಕೋರಿಕೆಯಾಗಿ ಕೇಳಿಕೊಂಡು ಇಷ್ಟು ಟೈಮ್ನಲ್ಲಿ ಇದು ಆಗಬೇಕು ಅಂತ ಯೂನಿವರ್ಸ್ಗೆ ಥ್ಯಾಂಕ್ ಯು ಯೂನಿವರ್ಸ್ ಇದು ಆಗಲಿ ಅಂತ ಬೇಡಿಕೊಂಡ್ರೆ ತುಂಬ ಆಗಿದ್ದುಂಟು. ಆಶ್ಚರ್ಯನೂ ಅದೆಲ್ಲ ಆದಮೇಲೆ ಆಶ್ಚರ್ಯನೂ ಆಗಿದ್ದುಂಟು. ತುಂಬ ಖುಷಿ ಆಯಿತು. ಇಷ್ಟು ದಿನ ಈ ಟೆಕ್ನಿಕ್ಗಳೆಲ್ಲ ನಮಗೆ ಗೊತ್ತಿರಲಿಲ್ಲಲ್ಲ. ಸೊ ಈ ಟೆಕ್ನಿಕ್ ಮುಂಚೆನೇ ಗೊತ್ತಾಗಿದ್ದರೆ ನಾವು ಇವೆಲ್ಲ ಮಾಡಿ ತುಂಬ ಸಾಧಿಸ್ಬೋದಾಗಿತ್ತಲ್ಲ ಜೀವನದಲ್ಲಿ. ಇಷ್ಟು ದಿನ ಬರೀ ನೆಗೆಟಿವ್ಗಳ ಬಗ್ಗೆ ಯೋಚನೆ ಮಾಡಿ 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 ಎಷ್ಟು ಬೇಸತ್ತಿದ್ದೀವಿ ಅಂತಂದರೆ ಅದು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ನಾನೊಬ್ಬಳೇ ಅಂತ ಅಲ್ಲ, ಜೀವನದಲ್ಲೇ ಅಂದರೆ ಪ್ರತಿಯೊಬ್ಬರಿಗೂ ಕಷ್ಟಗಳಿರುತ್ತೆ. ಸೊ ಆ ಕಷ್ಟಗಳೆಲ್ಲ ನಿವಾರಣೆ ಆಗಬೇಕು ಅಂತಂದರೆ ಈ ಟೆಕ್ನಿಕ್ಗಳನ್ನು ಬಳಸಿ. ಸಣ್ಣ ಪುಟ್ಟ ನನಗೂ ಆಗಿದೆ ಒಳ್ಳೆಯದು ಅಂತಂದರೆ ನಿಮಗೂ ಒಳ್ಳೆಯದಾಗುತ್ತೆ. ಮುಂದೊಂದು ದಿನ ಈ ಟೆಕ್ನಿಕ್ಗಳನ್ನು ಬಳಸೋರಿಗೆ ಎಷ್ಟೋ ಜನಕ್ಕೆ ಏನೇನು ಅಂದ್ಕೊಂಡಿದ್ದಾರೋ ಎಲ್ಲವೂ ಕೂಡ ಸಾಧ್ಯ ಆಗಿದೆ. ಸೊ ಯೂನಿವರ್ಸ್ನ ನಂಬಿ ಅಂತ ನಾನು ಹೇಳ್ತೇನೆ. ಇಷ್ಟು ಪಾಸಿಟಿವ್ ಆಗಿದೆ ನನ್ನ ಮೈಂಡ್ ಅಂತಂದರೆ, ಇಷ್ಟು ದಿನ ನಾನೆಲ್ಲ ಓದೋದಿರಲಿ ಅಥವಾ ಪರ್ಸ್ನಲ್ ಲೈಫ್ ಇರಲಿ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾಯಿದ್ದೆ. ಆದರೆ ಈಗ ಈ ಟೆಕ್ನಿಕ್ಗಳು ಮ್ಯಾನಿಫೆಸ್ಟೇಷನ್ ಅನ್ನುವಂತಹದ್ದು ಗೊತ್ತಾದ ನಂತರ ತುಂಬ ನನ್ನ ಜೀವನದಲ್ಲಿ ಬದಲಾವಣೆ ಅನ್ನೋದನ್ನು ನಾನು ಅಳವಡಿಸ್ಕೊಂಡಿದ್ದೇನೆ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಯೂಟ್ಯೂಬ್ನಲ್ಲಿ ಯಾವ್ಯಾವ ಶಾರ್ಟ್ಸ್ ವಿಡಿಯೋಗಳನ್ನು ನೋಡಿ ಟೈಮ್ ವೇಸ್ಟ್ ಮಾಡೋ ಬದಲು ನಮ್ಮ ಬದುಕಿಗೆ ಈ ಮ್ಯಾನಿಫೆಸ್ಟೇಷನ್ ಎನ್ನುವಂತಹ ಟೆಕ್ನಿಕ್ಗಳನ್ನು ಬಳಕೆ ಮಾಡಿಕೊಂಡು ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ, ಸೊ ಈ ಟೆಕ್ನಿಕ್ಗಳನ್ನು ಮತ್ತೆ ಬೇರೆಯವ್ರಿಗೂ ಹೇಳ್ತಾ ನಮ್ಮ ಜೀವನದಲ್ಲಿ ಒಂದು ಪಾಸಿಟಿವಿಟಿಯನ್ನು ಇಟ್ಕೊಂಡ್ರೆ ಎಲ್ಲವೂ ಕೂಡ ನಾವು ಅಂದ್ಕೊಂಡಿದ್ದು ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ನಾನು ಕೂಡ ನಾಳೆಯಿಂದ ಈ ಟೆಕ್ನಿಕ್ನ 369 ಟೆಕ್ನಿಕ್ನ ಶುರು ಮಾಡ್ತಾ ಇದ್ದೀನಿ. ಇದು ಒಂದು ನೀವು ಕಾಪಿಯಲ್ಲಿ ಆದರೂ ಬರಿಬೋದು ಅಥವಾ ನಿಮ್ಮ ಕಾಪಿ ನೋಟ್ಬುಕ್ ಇಲ್ಲದೇ ಇದ್ದರೆ ನೀವು ಪ್ಲೇನ್ ಪೇಪರ್ನಲ್ಲಾದರೂ ಕೂಡ ಬರಿಬೋದು. ಇದನ್ನು ಬೆಳಗ್ಗೆ 3 ಬಾರಿ, ಮಧ್ಯಾಹ್ನ 6 ಬಾರಿ ಮತ್ತು ಸಾಯಂಕಾಲ 9 ಬಾರಿ ಇದನ್ನು ಬರಿಬೇಕು. ನೀವು ಇದನ್ನು 7 ದಿನ ಅಥವಾ 21 ದಿನಗಳವರೆಗೆ ಬರಿಬೇಕು. ಬರೀರಿ,
ಒಂದಲ್ಲ ಸೊ ಬರೆದ ನಂತರ ನಿಮಗೆ ನೀವೇ ಚೇಂಜಸ್ನ ನೋಡ್ತೀರಿ. ಸೊ ಆ ಚೇಂಜಸ್ ಆಗಿ ನೀವು ಅಂದ್ಕೊಂಡಿದ್ದು ಎಲ್ಲ ಸಾಧ್ಯವಾದ ಮೇಲೆ ಆ ಹಾಳೆಗಳನ್ನು ಹರಿದು ಯೂನಿವರ್ಸ್ಗೆ ತೂರಿ. ಅಂದರೆ ಈ ಕೋರಿಕೆ ಈಡೇರಿದ ನಂತರ ನೀವು ಬರೆದಂತಹ ಹಾಳೆಗಳನ್ನು ಸುಟ್ಟು ಅವುಗಳನ್ನು ಯೂನಿವರ್ಸ್ಗೆ ತೂರಬೇಕು. ಸೊ ಈ ರೀತಿಯಾಗಿ ನೀವು ಮ್ಯಾನಿಫೆಸ್ಟ್ ಮಾಡುತ್ತಾ ನೀವು ಅಂದುಕೊಂಡದ್ದು ಜೀವನದಲ್ಲಿ ಎಲ್ಲವನ್ನು ಪಡೆಯಿರಿ. ಎಲ್ಲರೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಎಲ್ಲವೂ ಸಾಧ್ಯ ಇದೆ ಜೀವನದಲ್ಲಿ. ಕಷ್ಟಗಳ ನಂತರ ಸುಖ ಇದೆ. ಹೇಗೆ ಅಂತಾರೆ, ಸೊ ನಾವು ಏನೂ ಇಲ್ಲ, ಆಗೋದಿಲ್ಲ ಅಂತಲೇ ಎಷ್ಟು ದಿನ ತಳ್ಕೊಂಡು ಬಂದಿದ್ದೇವೆ. ಸೊ ಇನ್ನು ಮುಂದೆ ಎಲ್ಲನೂ ಸಾಧ್ಯ, ನನ್ನಿಂದ ಎಲ್ಲ ಆಗುತ್ತೆ, ನನ್ನ ಕೈಯಿಂದ ನಾನು ಎಲ್ಲವನ್ನು ಸಾಧಿಸಿ ತೋರಿಸ್ತೇನೆ, ಎಲ್ಲ ಸಾಧ್ಯ ಅಂತಂದು ನೀವು ಏನು ನಿಮ್ಮ ಜೀವನದಲ್ಲಿ ಆಗಬೇಕು ಎಲ್ಲವನ್ನು ಕೇಳ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.